Hello students. Hi everyone. In our mathematics, you all know that mathematics is divided into three parts mainly. That one is arithmetic, algebra and then geometry. We all know that what we will learn in arithmetic. Arithmetics it purely deals with the numbers. That is deals with the operations of the numbers. That is addition, subtraction, multiplication and then division and so on. And then in algebra we are going to learn about the variables and then constants and the problems related to the concepts. In geometry we are going to learn about the shapes, properties of shapes and then how it deals the shapes. It may be cube or cuboid, perimeter, area and so on. These all things we are going to learn in the geometry. In today's class I am taken one chapter, that one is that belongs to the arithmetics, that is real numbers. ಮಕ್ಕಳೇ ನಿಮ್ಗೆಲ್ಲರಿಗೂ ರಿಯಲ್ ನಂಬರ್ ಅಂದ್ರೆ ಏನು ಅಂತ ಗೊತ್ತಿದೆ. ನಂಬರ್ ಅಂದಿದ ತಕ್ಷಣ ನಮ್ಮ ತಲೆಯಲ್ಲಿ ಏನು ಬರುತ್ತೆ? It may be you have heard that words, that is natural number, whole numbers, even numbers, odd numbers, irrational numbers, rational numbers, integers and so on. ಇದೆಲ್ಲ ನೀವು ಏನು ಮಾಡಿದಿರಾ? ಹಿಂದಿನ ಕ್ಲಾಸಸ್ ಅಲ್ಲಿ ಕೇಳಿದಿರಾ. Then what do you mean by natural number? Natural number ಅಂದ್ರೆ ಏನು? That is the number starts from 1. 1 ಇಂದ ಸ್ಟಾರ್ಟ್ ಆಗಿ ಅದಿನ್ 1 2 3 and so on it goes on up to the countable number. ಎಲ್ಲಿವರೆಗೂ ನಾವು ಕೌಂಟ್ ಮಾಡ್ಲಿಕ್ಕೆ ಸಾಧ್ಯನೋ ಅಲ್ಲಿವರೆಗೂ ಬರುವಂತ ನಂಬರ್ಸ್ ನ ನಾವೇನ್ ಹೇಳ್ತೀವಿ? ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಅಫ್ ಕೋರ್ಸ್ ನಿಮಗೆ ಗೊತ್ತೇ ಇರುತ್ತೆ ಹೋಲ್ ನಂಬರ್ಸ್ ಅಂದ್ರೆ ಏನು? 0 ಇಂದ ಸ್ಟಾರ್ಟ್ ಆಗುತ್ತೆ. ನ್ಯಾಚುರಲ್ ನಂಬರ್ ಅಲ್ಲಿ 1 ಇಂದ ಸ್ಟಾರ್ಟ್ ಆಗುತ್ತೆ. ಹೋಲ್ ನಂಬರ್ಸ್ it starts from 0. From 0 to countable number up to infinite. So on ಅದು ಹೋಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ. ಅದನ್ನ ನಾವು ಹೋಲ್ ನಂಬರ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಂಟಿಜರ್ಸ್ ಅಂದ್ರೆ ಏನು? ಇಂಟಿಜರ್ಸ್ ಮೀನ್ಸ್ it consists of both positive ಮತ್ತೆ negative. It consists both positive and negative numbers is called integers. And then what do you mean by rational number? Rational number means the number which it is in the form of p by q and q is not equal to 0. ಇದೆಲ್ಲ ನಿಮಗೆ ಗೊತ್ತಿದೆ. ರಾಷನಲ್ ಇರಾಷನಲ್ ನಂಬರ್ಸ್ ಇದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ? ಇದನ್ನೆಲ್ಲ ನೀವು ಲಾಸ್ಟ್ ಕ್ಲಾಸಸ್, ದಟ್ ಮೀನ್ಸ್ ಇನ್ ಅವರ್ ಪ್ರೈಮರಿ ಕ್ಲಾಸಸ್ ಇರ್ಬೋದು ಅಥವಾ 7th 8th 9th ಸ್ಟ್ಯಾಂಡರ್ಡ್ಸ್ ಅಲ್ಲಿ ಕಲ್ತಿದ್ದೀರಾ. ಇನ್ ಟುಡೇಸ್ ಕ್ಲಾಸ್ ನೀವು one new chapter, that is a new concept for you people. You are going to learn about the real number. Real number ಅಂತ ಕೂಡ ನೀವು ಕೇಳಿರ್ಬೋದು. ಹಾಗಾದ್ರೆ ನೋಡೋಣ ಬನ್ನಿ, what do you mean by real number? And value that represent a quality along a number line. That means ಎಲ್ಲಾ ನಂಬರ್ಸ್ ಕನ್ಸಿಸ್ಟ್ ಆಗಿರೋದನ್ನೇ ನಾವು ಏನು ಹೇಳ್ತೀವಿ? ರಿಯಲ್ ನಂಬರ್ ಅಂತ ಹೇಳ್ತೀವಿ. ಕ್ವಾಲಿಟಿ ಅಲಾಂಗ್ ಅ ನಂಬರ್ ಲೈನ್. ನಂಬರ್ ಲೈನ್ ನಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದಂತ ನಂಬರ್ಸ್ನೆಲ್ಲ ನಾವೇನು ಹೇಳ್ತೀವಿ? ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಮತ್ತೆ ರಿಯಲ್ ನಂಬರ್ಸ್ ಅಲ್ಲಿ ನಾವು ಏನೇನು ನೋಡ್ತಾ ಹೋಗ್ತೀವಿ? ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಅಂದ್ರೆ ಎಕ್ಸಸೈಸ್ 1.1. ಈ ಚಾಪ್ಟರ್ ಅಲ್ಲಿ ನಿಮಗೆ 4 ಎಕ್ಸಸೈಸ್ ಬರುತ್ತೆ. 4 ಎಕ್ಸಸೈಸ್ ಅಲ್ಲಿ 1 ಎಕ್ಸಸೈಸ್ ನ ಮಾತ್ರ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಓಕೆನಾ? ಫಸ್ಟ್ ಎಕ್ಸಸೈಸ್ 1.1. ಫಸ್ಟ್ ಎಕ್ಸಸೈಸ್ ಅಲ್ಲಿ ಏನ್ ಬರುತ್ತೆ ನಿಮಗೆ? ಯೂಕ್ಲಿಡ್ ಡಿವಿಷನ್ ಆಲ್ಗಾರಿದಮ್, ಯೂಕ್ಲಿಡ್ ಡಿವಿಷನ್ ಲೆಮಾ ಅನ್ನೋ ಒಂದು ಥಿಯರಮ್ ಇರುತ್ತೆ. ಆ ಥಿಯರಮ್ ಏನು, ಹೇಗೆ ಪ್ರೂವ್ ಮಾಡೋದು, ಹೇಗೆ ಸಾಲ್ವ್ ಮಾಡೋದು, ಓಕೆನಾ? ಅದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ರೆಡಿ ಚಿಲ್ಡ್ರನ್? ಎಸ್, ಕಮ್ ಆನ್. ಫಸ್ಟ್ ಎಕ್ಸಸೈಸ್ 1.1 ಇನ ಫಸ್ಟ್ ಕ್ವೆಶ್ಚನ್ ಏನು? ಯೂಸ್ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಟು ಫೈಂಡ್ ದ HCF ಆಫ್ 135 and 225. ನಿಮಗೆಲ್ಲ ಗೊತ್ತಿದೆ HCF LCM ನೀವು 4th 5th ಕ್ಲಾಸಸ್ ಅಲ್ಲೇ ಕಲ್ತಿದ್ದೀರಾ. ಹಾಗಾದ್ರೆ ಇಲ್ಲಿ ಏನು? ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್. ಇದೇನು ಹೊಸ ಪದ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೊಸ ಪದನೇ ಆಗಿರ್ಬೋದು, ಬಟ್ ಇಟ್ ವಿಲ್ ವೆರಿ 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 ಈಸಿ ಫಾರ್ ಯು ಚಿಲ್ಡ್ರನ್. ಓಕೆ, ಹೇಗೆ ಫೈಂಡ್ ಔಟ್ ಮಾಡೋದು? ಈ 2 ನಂಬರ್ನಿಂದ HCF ಹೇಗೆ ಫೈಂಡ್ ಔಟ್ ಮಾಡೋದು? 2 ನಂಬರ್ನ ಯೂಸ್ ಮಾಡಿಕೊಂಡು HCF. ಅದು ಏನಂತ ಕಂಡೀಷನ್ ಕೇಳಿದರೆ ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್. ಇದೇ ಪ್ರೊಸೆಸ್ ಅಲ್ಲಿ ನಾವು ಇದನ್ನ ಪ್ರೂವ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಬನ್ನಿ, ನಿಮಗೆ ಗೊತ್ತಿದೆ ಡಿವಿಷನ್ ರೂಲ್ ಗೊತ್ತಿದೆ. ಡಿವಿಷನ್ ರೂಲ್ ಗೊತ್ತಿದೆ ಅಲ್ವಾ? ಏನು ಹಾಗಾದ್ರೆ ಡಿವಿಷನ್ ರೂಲು? ಡಿವಿಡೆಂಡ್ is equal to
ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಏನು ಹಾಗಂದ್ರೆ ಇದನ್ನ ನೀವು ಎಲ್ಲಿ ಕಲ್ತಿದ್ದೀರಾ? ಥರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದನ್ನೆಲ್ಲ ಯೂಸ್ ಮಾಡಿದ್ದೀರಾ. ಹೇಗೆ ಡಿವಿಷನ್ ಅಲ್ಲಿ ಹೇಳ್ಕೊಟ್ಟಿರ್ತೀವಿ. ಏನ್ ಮಾಡ್ತಾ ಇದ್ರಿ? ಡಿವಿಡೆಂಡ್ ಇಸ್ ಈಕ್ವಲ್ ಟು, ಇದು ಫಾರ್ಮುಲಾ, ಡಿವಿಷನ್ ಫಾರ್ಮುಲಾ. ನಾವು ಕ್ರಾಸ್ ಚೆಕ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಇದನ್ನ ನಾನು ಇಲ್ಲಿ ಯಾಕೆ ತಗೋತಾ ಇದ್ದೀನಿ, ಯಾಕೆ ನಿಮಗೆ ಇಲ್ಲಿ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಏನ್ ಫಾರ್ಮುಲಾನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದಕ್ಕೂ ಮತ್ತೆ ಇದು ಡಿವಿಷನ್, ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್, ದಿಸ್ ಟು ಆರ್ ಪ್ಯೂರ್ಲಿ ಕನೆಕ್ಟೆಡ್. ಓಕೆನಾ? ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಲ್ಲ, ನೀವು ಮರ್ತಿದ್ದೀರಾ ಅಂತ ಅನ್ಕೋತೀನಿ ನಾನು. ನೀವು ಡಿವಿಷನ್ ಮಾಡೋ ಅಂತ ವೇ. ಇದರಲ್ಲಿ ಇಲ್ಲಿ ಏನು ನಂಬರ್ನ ನಾನು ಬರಿತೀನಿ ಅದನ್ನೇ ಏನು ಹೇಳ್ತೀವಿ ನಾವು? ಡಿವೈಸರ್ ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ ಯಾವುದೋ ಒಂದು ನಂಬರ್ನ ಬರಿತೀನಿ, ಅದು ಡಿವಿಡೆಂಡ್. ಮತ್ತೆ ಇಲ್ಲಿ ಬರೋ ಅಂತ ಆನ್ಸರ್ ಇಲ್ಲೇನೋ ಝೆಡ್ ಏನೋ ಬಂದಿರುತ್ತೆ ಅಂತ ಅಂದ್ಕೊಳ್ಳಿ, ಇದನ್ನೇ ನಾನು ಕೋಶೆಂಟ್ ಅಂತ ಹೇಳ್ತೀನಿ. ಇಲ್ಲಿ ಮತ್ತೆ ನಾನು ಯಾವುದೋ ನಂಬರ್ನ ತಗೊಂಡು ಡಿವೈಡ್ ಮಾಡಿ, ಇಲ್ಲಿ ನನಗೆ 0 ಬರೋದಿಲ್ಲ. ಸಿ, ಯಾವುದೋ ಒಂದು ನಂಬರ್ ಉಳ್ತಿರುತ್ತೆ ಅಂದ್ರೆ ಇದನ್ನ ನಾನು ರಿಮೈಂಡರ್ ಅಂತ ಹೇಳ್ತೀನಿ. ಇದು ನಿಮಗೆ ಗೊತ್ತಿದೆ. ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಅರ್ಥವಾಯ್ತಾ? ಇದು ಈ ಫಾರ್ಮುಲಾನ ನಾನು ಮಾಡಿದಾಗ, ಈ ಫಾರ್ಮುಲಾನ ಅಪ್ಲೈ ಮಾಡಿ ನಾನು ಸಾಲ್ವ್ ಮಾಡಿದಾಗ ನನಗೆ ಏನು ಬರುತ್ತೆ? ಡಿವಿಡೆಂಡ್ ಬರುತ್ತೆ. ಓಕೆನಾ? ಹಾಗಾದ್ರೆ ಇಲ್ಲಿ HCF ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ ನಾನು. ಇದು ನೆನಪಿದೆ ಅಲ್ವಾ ನಿಮ್ಗೆ? ಓಕೆ, ಈ ಸೈಡಲ್ಲಿ ಒಂದು ಕಡೆ ಬರ್ದಿರ್ತೀನಿ. ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಓಕೆನಾ? ಹಾಗಾದ್ರೆ ಇದು ಎರಡು ನಂಬರ್ ಅಲ್ಲಿ ವಿಚ್ ಇಸ್ ದ ಗ್ರೇಟರ್ ಒನ್? ದಟ್ ಮೀನ್ಸ್ 225 is greater than 135. ಗೊತ್ತಾಯ್ತಲ್ವಾ? ಮತ್ತೆ 225 135 ಗಿನ್ನ ಕಡಿಮೆ ಇದೆ, 225 ಏನಿದೆ? ಜಾಸ್ತಿ ಇದೆ. ಹಾಗಾದ್ರೆ ಏನ್ ಮಾಡ್ಬೋದು ನಾನೀಗ? 135 ಇಂದ 225 ನ ಡಿವೈಡ್ ಮಾಡೋಣ. ಓಕೆನಾ ಮಕ್ಕಳ? ಇದನ್ನ ನಾನು ಈ ಫಾರ್ಮುಲಾ ಏನು ಯೂಸ್ ಮಾಡ್ಕೊಂಡಿದ್ದೆ, ಏನು ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದೆ, ಆ ಥರ ನಾನು ಇದನ್ನ ಬರ್ಕೋತಾ ಇದ್ದೀನಿ. ದಟ್ ಈಸ್ 225 ಇಸ್ ಈಕ್ವಲ್ ಟು 135 ಇಂಟು ಕೋಶೆಂಟ್ ನನಗೆ ಗೊತ್ತಿಲ್ಲ, ನಾನು ಇನ್ನೂ ಸಾಲ್ವ್ ಮಾಡಿಲ್ಲ. ಓಕೆನಾ? ಸಾಲ್ವ್ ಮಾಡೋಣ. 135 ಇಂಟು 2 ಅಂತ ತಗೋತೀನಿ ಅನ್ಕೊಳ್ಳಿ. 10 6 7 2 1 2 270 ಬರುತ್ತೆ. ಸೊ ನಾನು 2 ತಗೊಳ್ಳಿಕ್ಕೆ ಬರೋದಿಲ್ಲ. ಸೊ ಐ ಕ್ಯಾನ್ ಟೇಕ್ 135 ones are. ಓಕೆನಾ? 5 minus 5 0, 2 minus 3 not possible, checking barrow. It becomes 12. 12 minus 3 is 12 minus 3 is how much? It is 9. And then here that is 1. 90 is lesser than 135. I can't divide further. So I keep 90 as a remainder as it is. That means the quotient is 1 and the remainder is 90. And then again ಈ 135 ಏನಿರುತ್ತೆ, ಆ 135 ನ ಮತ್ತೆ ನಾನು ಡಿವಿಡೆಂಡ್ ಪ್ಲೇಸ್ ಅಲ್ಲಿ ಹಾಕೋತಾ ಇದ್ದೀನಿ. ಓಕೆನಾ? 135 ನ ನಾನು ಮತ್ತೆ ಡಿವಿಡೆಂಡ್ ಪ್ಲೇಸ್ ಅಲ್ಲಿ ಹಾಕೋತಾ ಇದ್ದೀನಿ. ಮತ್ತೆ ಈ ರಿಮೈಂಡರ್ ಏನು ನನಗೆ ಸಿಕ್ಕಿರುತ್ತೆ, ಈ ರಿಮೈಂಡರ್, ಆ ರಿಮೈಂಡರ್ನೇ ಮತ್ತೆ ನಾನು ಏನು ತಗೋತೀನಿ? ಡಿವೈಸರ್ ಆಗಿ ತಗೋತೀನಿ. ಮತ್ತೆ ನನಗೆ ಕೋಶೆಂಟ್ ಗೊತ್ತಿಲ್ಲ, ರಿಮೈಂಡರ್ ಕೂಡ ಗೊತ್ತಿಲ್ಲ. ನಾನು ಫಸ್ಟ್ ಏನು ಮಾಡಿದೆ ಅದೇ ಪ್ರೊಸೀಜರ್ನ ಫಾಲೋ ಮಾಡ್ತಾ ಇದ್ದೀನಿ. 92 ಅಂದಾಗ 9 2 18, 180 ಬಂದ್ಬಿಡುತ್ತೆ. ಬೇಡ, 1 ತಗೊಳ್ಳೋಣ. 5 13 ಅಲ್ಲಿ 9 ಹೋದ್ರೆ ಮಕ್ಕಳ, 13 ಅಲ್ಲಿ 9 ಹೋದ್ರೆ ಎಷ್ಟಾಗುತ್ತೆ? 3 4 5 6 7 8 9. ರಿಮೈನಿಂಗ್ ಈಸ್ 4 45 ಬರುತ್ತೆ ಮಕ್ಕಳ. ಇದು ರಿಮೈಂಡರ್ ಆಗುತ್ತೆ, ಇದೇನಾಗುತ್ತೆ? ಕೋಶೆಂಟ್. ಸೇಮ್ ಹಾಗೆ ಬರ್ಕೊಳ್ಳಿ, 45. ಓಕೆನಾ? ಇಲ್ಲಿ ಕೂಡ ನನಗೆ 0 ಬರಲಿಲ್ಲ. ಈ ಪ್ರೋಸೆಸ್ ನಾವು ಎಲ್ಲಿವರೆಗೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ವಾ? ನಾವು ಇದನ್ನ ಇಲ್ಲಿ ರಿಮೈಂಡರ್ ನನಗೆ 0 ಬರೋವರೆಗೂ ನಾನು ಇದನ್ನ ಇದೇ ಸ್ಟೆಪ್ಸ್ನ ನಾನು ಫಾಲೋ ಮಾಡ್ತಾ ಹೋಗಬೇಕು. ಅದನ್ನೇ ನಾವೇನು ಹೇಳ್ತಾ ಇದ್ದೀವಿ? ಯೂಕ್ಲಿಡ್ಸ್ ಡಿವಿಷನ್ ಅಲ್ಗಾರಿದಮ್ ಅಂತ ಹೇಳ್ತಾ ಇರೋದು. ಓಕೆನಾ?
ಇಲ್ಲಿ ನನಗೆ 0 ಬಂದಿಲ್ಲ, ಮತ್ತೆ ನಾನು ಏನು ಮಾಡಬೇಕು, ಸೇಮ್ ಇದೇ ಪ್ರೊಸೀಜರ್ನ ಮತ್ತೆ ಫಾಲೋ ಮಾಡಬೇಕು. ಮತ್ತೆ ಯಾವ್ದು ತಗೊಳ್ಳಿ, 90ನ ಡಿವಿಡೆಂಡ್ ಅಂತ ತಗೋತಾ ಇದ್ದೀನಿ. ಈ 45ನ ಡಿವೈಸರ್ ಇಂಟು, ನಿಮಗೆ ನೋಡಿದ ತಕ್ಷಣ ಇದು ಗೊತ್ತಾಗ್ಬೋದು, 45 2s are 90, 0 0, then the quotient is 2 plus 0. ನಾನು ಇಲ್ಲಿ ಸ್ಟಾಪ್ ಮಾಡಲ ಮತ್ತೆ ಕಂಟಿನ್ಯೂ ಮಾಡಲ? ಎಸ್, ಐ ವಾಂಟ್ ಟು ಸ್ಟಾಪ್ ಹಿಯರ್ ಬಿಕಾಸ್ ಐ ಗಾಟ್ ದ ರಿಮೈಂಡರ್ 0. ಇಲ್ಲಿಗೆ ನಮ್ಮ ಪ್ರಾಬ್ಲಮ್ಮು ಮುಗೀತು. ಹಾಗಾದರೆ ದ ಎಚ್ ಸಿ ಎಫ್, ದ ಫೈನಲ್ ಕನ್ಕ್ಲೂಷನ್, ದ ಎಚ್ ಸಿ ಎಫ್ ಆಫ್ ಯಾವ ನಂಬರ್ದು ಎಚ್ ಸಿ ಎಫ್ ಕಂಡುಹಿಡಿದ್ವಿ ನಾವು? 135 and 225 is how much? 45. ನಿಮಗೆ ಈ ರೂಲ್ಸ್ ನಿಮಗೆ ನೀಟಾಗಿ ಏನು, ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶನ್ ಪ್ಲಸ್ ರಿಮೈಂಡರ್. ಇದು ನಿಮಗೆ ರೂಲ್ಸ್ ಒಂದು ಫಾರ್ಮುಲಾ ಏನಾದರೂ ನೀಟಾಗಿ ಗೊತ್ತಿತ್ತು ಅಂದರೆ ನೀವು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಬಟ್ ರಿಮೈಂಡ್ ದಟ್ ಒನ್, ಯು ಹ್ಯಾವ್ ಟು ಗೆಟ್ ದ ರಿಮೈಂಡರ್ ಆಸ್ 0. ಅಂಟಿಲ್ ದಟ್ ಯು ಹ್ಯಾವ್ ಟು follow that one. Okay, shall we? Second one problem, 196 and 38,220. As we did in the previous problem, ಹಳೆ ಪ್ರಾಬ್ಲಮ್ ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನು ಮಾಡಿದ್ವಿ ಅದೇ ತರನೇ ಕೂಡ ಇಲ್ಲೂ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಲ್ಲಿನು ಯಾವ್ದು, ವಿಚ್ ನಂಬರ್ ಇಸ್ ದ ಗ್ರೇಟರ್ ನಂಬರ್? 38,220. ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಈ ನಂಬರು ದೊಡ್ಡದಿದೆ. ಹಾಗಾದ್ರೆ ಈ ನಂಬರ್ನ ನಾವು ಡಿವಿಡೆಂಡ್ ಅಂತ ತಗೋಬೇಕು, ಈ ನಂಬರ್ನ ಡಿವೈಸರ್ ಅಂತ ತಗೋಬೇಕು. ನಾನು ಆವಾಗಲೇ ಹೇಳಿದೆ, ಡಿವಿಡೆಂಡ್ ಇಸ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಶೆಂಟ್ ಪ್ಲಸ್ ರಿಮೈಂಡರ್. ಈ ಫಾರ್ಮುಲಾ ಚೆನ್ನಾಗಿ ನೆನಪಿರ್ಬೇಕು. ಮತ್ತೆ ನಾನು ಎಲ್ಲಿವರೆಗೂ ಮಾಡಬೇಕು, ಪ್ರೊಸೆಸ್ನ 0 ಬರೋವರೆಗೂ ಮಾಡಬೇಕು. ಓಕೆನಾ? ಹಾಗಾದ್ರೆ 38,220 divided by 196. Shall I take 196 ones are 196. 12 minus 6 is 6. Again 17 minus 9, that is 8. Here 2 minus 1 is 1. Again you take 2, and then 196 into 5 6 are 30, 3 carry, 5 9s are 45, 48, 4 carry, 5 1s are 5 plus 9. Not possible. 1 minute. Shall I take 9? 9 6 are 54, 5 carry, 9 9s are 81, 86, 8 carry, 9 1s are 9, it says 17. Okay students, I can take 9. 196 9s are 1764. Then you subtract these things, that is 2 minus 4, it's not possible. Checking barrow, it becomes 12. 12 minus 4 is 8. Here it is 5. Taking barrow, it becomes 15. 15 minus 6 is 9. Again here it is 7. 7 minus 7 0 0, and take 0 down. Again shall I take 5 here? 5 6 are 30, 0 3 carry, 5 9s are 45, 48, 4 carry, 5 1s are 5 9. Yes students, I got the remainder 0. I can stop here itself. That is 38,220, which is equal to 196 into 195 plus 0. Then which one is the HCF? That is 196 is the HCF of 196 and 38,220. Shall we move on to the next problem? Yes. The next one is 867 and 255. Here 867 is greater than 225. Same procedure you have to do, and then you divide 867 by 255. That one is not 25, that is 55. Okay,
Now 2, you can take it as 3. 15, 1, 5, 6, 1, 3, 2 is 6, 1, 7. Okay, that is 3, 765. You can do the subtraction, that is 2, 0, 1, and then 102 is the remainder. You write it in the formula, that is which is equal to 255 into 3 plus 102. ಮತ್ತೆ ಏನು ಮಾಡಬೇಕು, ಸೇಮ್ ಪ್ರೊಸೀಜರ್ ಮುಂದುವರಿಸಬೇಕು. 102 into 255 102 102 2s are 4 0 2 1s are 2. 102 into 3 3 2s are 6 0 3 1s are 3 ಬಂದ್ಬಿಡುತ್ತೆ. ಓಕೆನಾ. 1 5 ಅಲ್ಲಿ 0 ಹೋದರೆ 5 remains as it is, that is 2's remainder is 51. ಮತ್ತೆ 102 ನ ಹಾಗೆ ತಗೊಳ್ಳಿ, 51 into 51 2s are 2 1s are 2, 5 2s are 10. Yes, that is 51 2s plus 0. I got the remainder 0. Then what is the HCF of these two numbers? That is 51 is the HCF of 867 and 255. Dear children, you know that how to do these problems, how to solve the HCF by using Euclid's division algorithm. Understood? The next main I will show how to solve it. Okay? Yes students, the second one is show that any positive odd integers of the form 6 cube plus 1 or 6 cube plus 3 or 6 cube plus 5 where q is some integer. Question ಏನಂತ ಕೊಟ್ಟಿದ್ದಾರೆ, ಪಾಸಿಟಿವ್ ಇಂಟೀಜರ್, ಪಾಸಿಟಿವ್ ಆಡ್ ಇಂಟೀಜರ್ ನ ಯಾವ ಫಾರ್ಮ್ ಅಲ್ಲಿ ನಾನು ಫೈಂಡ್ ಔಟ್ ಮಾಡಬೇಕು, ಶೋ ಮಾಡಬೇಕು ಅವ್ರಿಗೆ. 6 ಕ್ಯೂಬ್ ಪ್ಲಸ್ 1 ಅಥವಾ 6 ಕ್ಯೂಬ್ ಪ್ಲಸ್ 3 6 ಕ್ಯೂಬ್ ಪ್ಲಸ್ 5 ಅಲ್ಲಿ ನಾನು ಅವ್ರಿಗೆ ತೋರಿಸ್ಬೇಕು. ಹಾಗಾದ್ರೆ ಲೆಟ್ ಎ ಬಿ ಎನಿ ಪಾಸಿಟಿವ್ ಆಡ್ ಇಂಟೀಜರ್, ಏನೇ ಯಾವುದಾದ್ರೂ ಒಂದು ಪಾಸಿಟಿವ್ ಆಡ್ ಇಂಟೀಜರ್ ಅಂತ ಅಂದ್ಕೊಳ್ಳೋಣ. ಹಾಗಾದ್ರೆ ನಾನು ಫಸ್ಟ್ ಪ್ರಾಬ್ಲಮ್ ಅಲ್ಲೇ ನಾನು ನಿಮ್ಗೆ ಹೇಳ್ಕೊಟ್ಟೆ, ಡಿವಿಷನ್ ರೂಲ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ. ಆ ಡಿವಿಷನ್ ರೂಲ್ನ ಸ್ವಲ್ಪ ಮಾಡಿಫೈ ಮಾಡಿದ್ದೀನಿ ನಾನು. ಹೇಗೆ ಅಂದರೆ ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್, ಇದನ್ನೇ ನಾವೇನು ಹೇಳ್ತೀವಿ, ರೂಲ್ ಆಫ್ ಯೂಕ್ಲಿಡ್ಸ್ ಡಿವಿಷನ್ ಆಲ್ಗರಿದಮ್. ನಾನು ಇಲ್ಲಿ ಏನು ಹೇಳಿದೆ, ನಾನು ನಿಮಗೆ ಇಲ್ಲಿ ಡಿವಿಡೆಂಡ್ ಹೇಳಿದೆ, ಡಿವೈಸರ್, ಕೋಶೆಂಟ್, ರಿಮೈಂಡರ್. ಅರ್ಥವಾಯ್ತಾ? ಇದನ್ನೇ ನಾನು ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ನೆಕ್ಸ್ಟ್, ಹಾಗಾದ್ರೆ 0 ಒಂದೇನಿರಬೇಕು, ರಿಮೈಂಡರ್ಗೆ ಈಕ್ವಲ್ ಇರಬೇಕು, ಇಲ್ಲಾಂದ್ರೆ ರಿಮೈಂಡರ್ಗಿನ ಕಡಿಮೆ ಇರಬೇಕು. ಮತ್ತೆ ಆರ್ ಈಸ್ ಲೆಸರ್ ದ್ಯಾನ್ ಬಿ. ಓಕೆನಾ. ಇದು ಒಂದನ್ನ ನೀವು ಯಾವಾಗಲೂ ಮೈಂಡಲ್ಲಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್, ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ ಅಂತ ಏನೋ ಬರ್ಕೊಂಡ್ವಿ. ಹಾಗಾದ್ರೆ ಬಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಲೆಟ್ ಬಿ ಇಸ್ ಈಕ್ವಲ್ ಟು 6. ಇಲ್ಲಿ ನೋಡಿ, ಎಲ್ಲ ಕಡೆನೂ ಬಿ ಯಾವ ಥರ ಇದೆ, ಬಿ ವ್ಯಾಲ್ಯೂ ಏನು ಬರುತ್ತೆ 6 ಬಂದಿದೆ. ರಿಮೈಂಡರ್ ಮಾತ್ರ 1 3 5 ಅಂತ ಹೇಳಿ ನಾವು ಈಗ ತೋರಿಸ್ಬೇಕು. ಓಕೆನಾ. ಹಾಗಾದ್ರೆ ದ ವ್ಯಾಲ್ಯೂ ಆಫ್ ಬಿ ಈಸ್ 6. ಓಕೆ. ಹಾಗಾದ್ರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ, ವಿ ಡೋಂಟ್ ನೋ. ದಟ್ ಮೀನ್ಸ್ ಎ ಇಸ್ ಈಕ್ವಲ್ ಟು 6q ಪ್ಲಸ್ ಆರ್. ದೆನ್ ವಾಟ್ ಇಟ್ ವಿಲ್ ಬಿ ದ ಆರ್. ಆರ್ ಹಾಗಾದ್ರೆ ಏನೇನಾಗಿರ್ಬೋದು, ಇಲ್ಲಿ ಫಸ್ಟೇ ಕಂಡೀಷನ್ ಹೇಳಿದ್ದಾರೆ, 0ಗೆ ಈಕ್ವಲ್ ಅಥವಾ 0ಗಿನ್ನ ಜಾಸ್ತಿ ಇರ್ಬೋದು. ಬಟ್ ಏನಿರಬೇಕು ಇಲ್ಲಿ, ಬಿಗಿನ್ನ ಬಿ ಜಾಸ್ತಿ ಇರಬೇಕು, ರಿಮೈಂಡರ್ಗಿನ್ನ ಬಿ ಏನಿರಬೇಕು, ಜಾಸ್ತಿ ಇರಬೇಕು. ದಟ್ ಮೀನ್ಸ್ ಬಿಗಿನ್ನ ಆರ್, ರಿಮೈಂಡರ್ ಏನಿರುತ್ತೆ ಅದು ಬಿಗಿನ್ನ ಕಡಿಮೆ ಇರಬೇಕು. ಹಾಗಾದ್ರೆ ಬಿ ವ್ಯಾಲ್ಯೂ ಏನು 6, 6ಗಿನ್ನ ಕಡಿಮೆ ಏನೇನು ಬರುತ್ತೆ 0. ಇಲ್ಲಿ ಒಂದು ಕಂಡೀಷನ್ ಪ್ರಕಾರ ನಾನು 0 ಅಂತ ಬರ್ಕೋಬಹುದು. ಇಲ್ಲಿ ಬರ್ಕೊಳ್ಳಿ, ವೆದರ್ ಆರ್ ಇಸ್ ಈಕ್ವಲ್ ಟು 0 1 2 3 4 and then 5. ಓಕೆನಾ. 6ನ ನಾವು ತಗೊಳ್ಳೋದಕ್ಕೆ ಬರಲ್ಲ. ಯಾಕೆ ಬರಲ್ಲ 6 ತಗೊಳ್ಳೋದಕ್ಕೆ? ಇಲ್ಲಿ ಒಂದು ಕಂಡೀಷನ್ ಏನು ಹೇಳಿದ್ದಾರೆ, 6 ಯಾವಾಗಲೂ ಬಿಗಿನ ಕಡಿಮೆ ಇರಬೇಕು. ಓಕೆನಾ. ಈಕ್ವಲ್ ಕೂಡ ಆಗಿರಬಾರ್ದು.
ಹಾಗಾದರೆ 0 1 2 3 4 5 ಅಂತ ಏನೋ ಬರ್ಕೊಂಡೆ ನಾನು ಇಲ್ಲಿ. ಬಟ್ ಏನಂತ ಕೇಳಿದರೆ ಪಾಸಿಟಿವ್ ಆಡ್ ಇಂಟೀಜರ್. ಆಡ್ ಅನ್ನೋದನ್ನ ಸ್ಪೆಸಿಫೈ ಆಗಿ ಅವರು ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾನು ಆರ್ ವ್ಯಾಲ್ಯೂನ ನಾನು ಏನು ಹಾಕ್ತಾ ಬರ್ತೀನಿ, ವೆನ್ ಆರ್ ಇಸ್ ಈಕ್ವಲ್ ಟು 1, ಆರ್ ಇಸ್ ಈಕ್ವಲ್ ಟು 1 ಅಂತ ತಗೊಂಡಾಗ ನನಗೆ ಏನು ಬರುತ್ತೆ, 6q ಪ್ಲಸ್ 1 ಬಂದಿದೆಯಾ. ನೆಕ್ಸ್ಟ್ ವೆನ್ ಆರ್ ಇಸ್ ಈಕ್ವಲ್ ಟು 2, a is equal to 6q plus 2 ಬರುತ್ತೆ. when r is equal to 3, a is equal to 6q plus 3. when r is equal to 5, a is equal to 6q plus 5. ಅವರು ನನಗೆ ಹೇಳಿರೋದು ಬರೀ 3 ಮಾತ್ರ ಶೋ ಮಾಡಿ ಅಂತ ಹೇಳಿದ್ದಾರೆ. 1 2 and 3, that to all of odd numbers. ಓಕೆ, ಬನ್ನಿ ಮಕ್ಕಳ ಥರ್ಡ್ ಒನ್ ಕ್ವೆಶನ್ ಏನು ಅಂತ ನೋಡೋಣ. an army contingent of 616 members is to march behind an army band of 32 members in a parade. The two groups are to march in the same number of columns. What is the maximum number of columns in which they can march? ನಿಮಗೆ ಗೊತ್ತಿದೆ ಕಾಲಮ್ಸ್ ಅಂದರೆ ಉದ್ದ ಬರುವಂಥದ್ದು. ದಿಸ್ ಒನ್ ಇಸ್ ಅ ರೋಸ್. ಕಾಲಮ್ಸ್ ಅಲ್ಲಿ ಈಗ 2 ಗ್ರೂಪ್ಸ್ ಇದೆ, 616 ಮೆಂಬರ್ಸ್ ಇದ್ದಾರೆ. ಮತ್ತೆ ಇನ್ನೊಂದು ಟು ಮಾರ್ಚ್ ಬಿಹೈಂಡ್ ಅನ್ ಆರ್ಮಿ ಬ್ಯಾಂಡ್. ಒಂದು ಆರ್ಮಿ ಬ್ಯಾಂಡ್ ಇಂದ ಇನ್ನೊಂದು ಆರ್ಮಿ ಬ್ಯಾಂಡು ಏನು ಪರೇಡ್ನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಅದರಲ್ಲಿ 616 ಮೆಂಬರ್ಸ್ ಒಂದು, 32 ಮೆಂಬರ್ಸ್ದು ಒಂದು. ದ ಟೂ ಗ್ರೂಪ್ಸ್ ಆರ್ ಟು ಮಾರ್ಚ್ ಇನ್ ದ ಸೇಮ್ ನಂಬರ್ ಆಫ್ ಕಾಲಮ್ಸ್. ಹಾಗಾದ್ರೆ ಒಂದೇ ನಂಬರ್ ಆಫ್ ಕಾಲಮ್ಸ್ ಅಲ್ಲಿ ಅವ್ರು ಏನು ಮಾಡಬೇಕು, ಮಾರ್ಚ್ ಪರೇಡ್ ಮಾಡಬೇಕು. ವಾಟ್ ಈಸ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್ ಇನ್ ವಿಚ್ ದೇ ಕ್ಯಾನ್ ಮಾರ್ಚ್? ಅಂದರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸ್, ಎಷ್ಟು ನಂಬರ್ ಆಫ್ ಕಾಲಮ್ಸ್ ಅಲ್ಲಿ ಅವರು ಮಾರ್ಚ್ ಮಾಡ್ಬೋದು ಅನ್ನೋದು ಕ್ವೆಶ್ಚನ್. ನಿಮಗೆ ಗೊತ್ತಾ ಇದೆ, ನಾನು ಲಾಸ್ಟ್ ಪ್ರಾಬ್ಲಮ್ಸ್ ಅಲ್ಲಿ ತೋರಿಸ್ತಿರೋ ಹಾಗೆ HCF ನ ಫೈಂಡ್ ಔಟ್ ಮಾಡೋದು. ಇಲ್ಲಿ ಕೂಡ ಏನು ಮಾಡೋಣ, ನಾವು HCF ನ ಫೈಂಡ್ ಔಟ್ ಮಾಡೋಣ. ಹಾಗಾದ್ರೆ ಯಾವ ನಂಬರ್ಸ್ಗೆ HCF ನ ಫೈಂಡ್ ಔಟ್ ಮಾಡೋಣ? ಬನ್ನಿ ಮಕ್ಕಳ ನೋಡೋಣವಾ. ಯಾವ್ದ್ಯಾವುದು? 616 and 32 members. ಓಕೆನಾ? it will give maximum number of columns which they can march. ಓಕೆನಾ? ಹಾಗಾದ್ರೆ ಇದೆರಡಕ್ಕೂ ನಾವೇನು ಫೈಂಡ್ ಔಟ್ ಮಾಡೋಣ? HCF ಫೈಂಡ್ ಔಟ್ ಮಾಡೋಣ. 616 and 32ಗೆ HCF ಫೈಂಡ್ ಔಟ್ ಮಾಡೋಣ. ಹಾಗಾದ್ರೆ ಇದರಲ್ಲಿ ಯಾವ ದೊಡ್ಡ ನಂಬರು? 616 is greater than 32. Same procedure. 32 1s are 32, 32 2s are ಅಂದಾಗ 64 ಬರುತ್ತೆ. 1 ತಗೊಳ್ಳೋಣ. That is 11 minus 11 minus 2 is 9. Here 5 minus 3 is 2 and then 6. Then 16 1 carry 3 4 125. ಓಕೆ, 9 ತಗೊಂಡು ನೋಡೋಣವಾ. 2s are 18, 1 3s are 27, 28. Okay, this one is the nearest. We can take this one. That is 9 288. 16 ಅಲ್ಲಿ 8 ಹೋದ್ರೆ 8 and then here the remaining is 8 minus 8 is 0 and then 0. Yes, come on, write this one in the formula. That is A is equal to BQ plus R. ಇದೇ ಫಾರ್ಮಲ್ಲಿ ನಾವು ಬರಿತಾ ಹೋಗಬೇಕು ಮಕ್ಕಳ. 32 into 19 plus 8. ಮತ್ತೆ ಈ 32 ಇಲ್ಲಿ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 8 ಇಂಟು, ನಿಮಗೆ ಗೊತ್ತೇ ಇದೆ, ಇದನ್ನು ನಾನು ಡೈರೆಕ್ಟಾಗಿ ಬರಿತೀನಿ. ದಟ್ ಈಸ್ 8 4s are 32 ಪ್ಲಸ್ 0. ಮಕ್ಕಳ ಹಾಗಾದರೆ ಎಷ್ಟು ಕಾಲಮ್ಸಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಾಲಮ್ಸಲ್ಲಿ ಅವರು ಮಾರ್ಚ್ ಪೆರೇಡ್ ಮಾಡ್ಬೋದು ಅಂತ ಅಂದರೆ 8. ದೇ ಕ್ಯಾನ್ ಮಾರ್ಚ್ in 8 columns. Okay, understood this one? Yes. Shall we move on to the next problem? Yes, we shall see the third one.
What it will be the fourth one? Use Euclid's division lemma to show that the square of any positive integer is either of the form 3m or 3m plus 1 for some integer. ಯಾವುದಾದ್ರೂ ಒಂದು ಇಂಟೀಜರ್ಗೆ ನಾವು ಐದರ್ ಇಟ್ ಈಸ್ ಇನ್ ದ ಫಾರ್ಮ್ ಆಫ್ 3m ಅಥವಾ 3m ಪ್ಲಸ್ 1 ಅಂತ ನಾವು ಈಗ ತೋರಿಸ್ಬೇಕಾಗಿದೆ. ಹೇಗೆ ತೋರಿಸೋದು? ಇನ್ನು ಪ್ರೀವಿಯಸ್ ಪ್ರಾಬ್ಲಮ್ಸ್, ಥರ್ಡ್ ಪ್ರಾಬ್ಲಮ್, ಸೆಕೆಂಡ್ ಇರ್ಬೋದು, ಫಸ್ಟ್ ಇರ್ಬೋದು, ಆ ಪ್ರಾಬ್ಲಮಲ್ಲೆಲ್ಲ ಸೇಮ್ ನಾನು ಹೇಗೆ ಯೂಸ್ ಮಾಡ್ಕೊಂಡು ಬಂದೆ ಡಿವಿಷನ್ ರೂಲು, ಅದೇ ಥರನೇ ಇಲ್ಲಿ ಕೂಡ ಯೂಕ್ಲಿಡ್ಸ್ ಡಿವಿಷನ್ ಲೆಮಾನ ನಾನು ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಹೇಗೆ ಅಂತ ನೋಡೋಣ. ಇಲ್ಲಿ ಏನು ಯೂಕ್ಲಿಡ್ಸ್ ಡಿವಿಷನ್ ಲೆಮ್ಮ ಏನು ಹೇಳುತ್ತೆ? ಅದು ಎ ಇಸ್ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್. ಬಿ ಅಂದರೆ ನಾನು ಫಸ್ಟಲ್ಲೇ ಹೇಳಿದ್ದೀನಿ ಡಿವೈಸರ್, ಕೋಶೆಂಟ್, ರಿಮೈಂಡರ್. ಝೀರೋಗೆ ಈಕ್ವಲ್ ಅಥವಾ ಝೀರೋಗಿನ ಹೆಚ್ಚಿಗೆ ಇರಬೇಕು ರಿಮೈಂಡರು. ಮತ್ತೆ ಬಿ ಇಸ್ ಅ ಗ್ರೇಟರ್ ಇರಬೇಕು, ಆರ್ಗಿನ ಬಿ ಏನಿರಬೇಕು? ಜಾಸ್ತಿ ಇರಬೇಕು. ಓಕೆನಾ? ಆರ್ ಕಡಿಮೆ ಇರಬೇಕು. ಇದು ನಿಮಗೆ ಗೊತ್ತಿದೆ. ಹಾಗಾದರೆ ಇಲ್ಲಿ ನೋಡಿ 3m ಪ್ಲಸ್ 1 ಅನ್ನೋದನ್ನ ನಾನೀಗ ಪ್ರೂವ್ ಮಾಡಬೇಕು. ಎ ಬಿ ಎನಿ ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಬಿ ಅಂದರೆ ಏನು ತಗೋತಾ ಇದ್ದೀನಿ ನಾನಿಲ್ಲಿ? 3. ಇದು ಬಿ. ಓಕೆನಾ? ನೆಕ್ಸ್ಟು 3q ಪ್ಲಸ್ ಆರ್. ಬಿ ಏನಂತ ಹೇಳಿದೆ ನಾನೀಗ? 3 ಅಂತ ಹೇಳಿದೆ. ಕ್ಯೂ ಆಸ್ ಇಟ್ ಈಸ್ ಪ್ಲಸ್ ಆರ್. ಹಾಗಾದರೆ ಆರ್ ಯಾವ್ಯಾವ ನಂಬರ್ ಆಗಿರ್ಬೋದು? ನನಗೆ ಗೊತ್ತಿಲ್ಲ. ಯಾವ್ದಾಗಿರ್ಬೋದು? ಬಿ 3 ಆಗಿದೆ ಅಂತ ಅಂದರೆ 3ಗಿನ ಕಡಿಮೆ ಇರಬೇಕಲ್ವಾ ಆರು. ಹಾಗಾದರೆ ಆರ್ ಇಸ್ ಈಕ್ವಲ್ ಟು 0, 1, 2. ಓಕೆನಾ? ಇಲ್ಲಿ ನಾನೀಗ ಆರ್ ವ್ಯಾಲ್ಯೂಸ್ನ ಕೊಡ್ತಾ ಹೋಗ್ತೀನಿ, ನೋಡೋಣ ಏನು ಬರುತ್ತೆ ಅಂತ. ವೆನ್ r is equal to 0, then it will be a is equal to 3q plus 0. ಇದು ನಿಮಗೆ ಗೊತ್ತಾಯ್ತಲ್ವಾ? ಹಾಗಾದರೆ a is equal to 3. ಈ ಕ್ಯೂನ ನಾನು ಏನಂತ ತಗೋಬೋದು? Yes, one more thing. Show that the square. ನಾವು ಪ್ರೀವಿಯಸ್ ಪ್ರಾಬ್ಲಮ್ಸ್ನಲ್ಲೆಲ್ಲ ಡೈರೆಕ್ಟಾಗಿ ಮಾಡ್ತಾ ಬಂದಿದ್ವಿ. ಬಟ್ ಇಲ್ಲಿ ನಾನು ಏನು ಮಾಡಬೇಕು? ಸ್ಕ್ವೇರ್ ಮಾಡಬೇಕು ಮಕ್ಕಳ. ಹೇಗೆ ಸ್ಕ್ವೇರ್ ಮಾಡ್ತೀನಿ? ಹೇಗೆ ಮಾಡ್ಬೋದು ಸ್ಕ್ವೇರ್ನ? ನಿಮಗೂ ಒಂದು ರೂಲ್ ಗೊತ್ತಿದೆ, ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್. ದಟ್ ಈಸ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ವಾಟ್ ಯು ವಿಲ್ ಗೆಟ್? a square 3q square. ಓಕೆನಾ? ಪ್ಲಸ್ 0. Then a square is equal to 3q into 3q plus 0. a square is equal to 3 3s are 9q square. ಹಾಗಾದರೆ ಇದು 9q ಸ್ಕ್ವೇರ್ನ ನಾನು ಏನಂತ ಬರ್ಕೋಬೋದು? ನಾನು ಸ್ಪ್ಲಿಟ್ ಮಾಡ್ಕೋತಿದ್ದೀನಿ. ಯಾಕೆ ಸ್ಪ್ಲಿಟ್ ಮಾಡ್ಕೋತಾ ಇದ್ದೀನಿ? ನನಗಿಲ್ಲಿ 3m ಫಾರ್ಮಲ್ಲೇ ಬೇಕು ನನಗೆ. ಹೇಗೆ ಸ್ಪ್ಲಿಟ್ ಮಾಡ್ಕೋತಿದ್ದೀನಿ? 3ನ ಹೊರಗೆ ತಕ್ಕೋತೀನಿ. 3ನ ಹೊರಗೆ ತಕ್ಕೊಂಡಾಗ ನನಗಿಲ್ಲಿ ಏನು ಬರುತ್ತೆ? 3 3s are 9q ಸ್ಕ್ವೇರ್ ಬರುತ್ತೆ. ಹಾಗಾದರೆ ನಾನು 3ನ ಹಾಗೆ ಇಟ್ಕೋತೀನಿ. a is equal to 3m. ಹಾಗಾದರೆ m ಏನಾಗಿರುತ್ತೆ? 3q ಸ್ಕ್ವೇರ್. m ಈಸ್ ಎನಿ ಇಂಟೀಜರ್. ಓಕೆನಾ? ಅರ್ಥವಾಯ್ತಲ್ವಾ ಮಕ್ಕಳ? ಇದು ಯಾವುದಕ್ಕೆ? ವೆನ್ a is equal to 0, ಸಾರಿ r is equal to 0, ದೆನ್ r is equal to 1 ಅಂತ ತಗೊಳ್ಳೋಣ. ಇಲ್ಲಿ r is equal to 1 ಅಂತ ತಗೋತಾ ಇದ್ದೀನಿ. a is equal to bq plus r, ಸೇಮ್ ಫಾರ್ಮುಲಾ. ಮತ್ತೆ ಇಲ್ಲಿ a is equal to b, ನಾನಿಲ್ಲಿ ಆಗಲೇ ಹೇಳಿದೆ 3q plus 1 ಹೋಲ್ ಸ್ಕ್ವೇರ್. ಇಲ್ಲಿ ಕೂಡ ನಾನು ಸ್ಕ್ವೇರ್ ಮಾಡ್ತಾ ಇದ್ದೀನಿ. ದಿಸ್ ಒನ್ ಈಸ್ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್. ಓಕೆನಾ? ಇದು ಯಾವ ಫಾರ್ಮಲ್ಲಿ ಇದೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತಲ್ವಾ? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು? a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದು ಗೊತ್ತಿದೆ ಅಲ್ವಾ? ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಓಕೆನಾ? ನಾನಿಲ್ಲಿ ನಿಮಗೆ ತುಂಬ ಚೆನ್ನಾಗಿ ಈ ಫಾರ್ಮುಲಾನ ಎಕ್ಸ್ಪ್ಯಾಂಡ್ ಮಾಡೋದು ಗೊತ್ತಿದೆ ಅಂತ ಹೇಳಿ ಡೈರೆಕ್ಟಾಗಿ ಆನ್ಸರ್ ಬರಿತಾ ಇದ್ದೀನಿ. ಅರ್ಥವಾಯ್ತಾ ಮಕ್ಕಳ? a ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ. 3 3s are 9q ಸ್ಕ್ವೇರ್ ಪ್ಲಸ್ ಇದನ್ನು ಈ ಕಡೆ ತಗೋತಾ ಇದ್ದೀನಿ. ಏನಕ್ಕೆ? ಸಿಂಪಲ್ ಆಗಿ ನಮಗೆ
ಏನು ಕ್ಲಮ್ಸ್ ಅಪ್ ಆಗದೆ ಇರಲಿ, ಕನ್ಫ್ಯೂಷನ್ ಆಗದೆ ಇರಲಿ ಅನ್ನೋ ಕಾರಣಕ್ಕೆ 3 2s 6q ಪ್ಲಸ್ 1 1ನ್ನು ನಾವು ಎಷ್ಟು ಸರ್ತಿ ಮಲ್ಟಿಪ್ಲೈ ಮಾಡಿದ್ರು ಕೂಡ ಅದೇನು ಬರುತ್ತೆ, 1 ಬರುತ್ತೆ. ಓಕೆನಾ. ಇಲ್ಲಿ ನೋಡಿ ಎ ಸ್ಕ್ವೇರ್ ನಾನು ಹಾಗೆ ಇಟ್ಕೋತೀನಿ. ಇಲ್ಲಿ ಎರಡು ನಂಬರ್ನ ನಾನು ನೋಡಿದಾಗ ನಾನು 3 ಕಾಮನ್ ತೆಗಿಬೋದಲ್ವಾ. ಯಾಕೆ 3 ಕಾಮನ್ ತೆಗಿತೀನಿ, ಇಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ, ನಾನು ಅಲ್ಲಿ 3m+1 ಅಂತಾನೆ ತೋರಿಸ್ಲೇಬೇಕು. ಹಾಗಾಗಿ ನಾನು ಇಲ್ಲಿ 3ನ ಹೊರಗೆ ತೆಗಿತಿದ್ದೀನಿ. 3q² ಪ್ಲಸ್ 2q ಪ್ಲಸ್ 1 ಅನ್ನೋದೇನಿರುತ್ತೆ ಹಾಗೆ ಇರುತ್ತೆ ಮಕ್ಕಳ. ಇಲ್ಲಿ ಗೊತ್ತಾಯ್ತಾ ನಿಮಗೆ, 3m+1. ಹಾಗಾದರೆ m ಈಸ್ ಈಕ್ವಲ್ ಟು 3q² ಪ್ಲಸ್ 2q. ಇದು ಯಾವಾಗ, when r is equal to 1. ಹಾಗಾದರೆ when r is equal to 2 ಅಂತ ಅಂದಾಗ ಏನು ಮಾಡ್ಬೋದು, ನಾನು ನೋಡ್ತಾ ಹೋಗೋಣವಾ. r is equal to 2, that is a 3q plus r is equal to a square is equal to 3q plus 2 whole square. ಇದು ಯಾವಾಗ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ಇಲ್ಲಿ ಕೇಳಿದ್ದಾರೆ ಸ್ಕ್ವೇರ್ ಆಫ್ ಎನಿ ಪಾಸಿಟಿವ್ ಇಂಟೀಜರ್ ಅಂತ ಕೇಳಿದ್ದಾರೆ. ಹಾಗಾದರೆ m ಈಸ್ ಎನಿ ಪಾಸಿಟಿವ್ ಇಂಟೀಜರ್. a ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದನ್ನ ಮತ್ತೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲಿದೆ. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab 9q ಸ್ಕ್ವೇರ್ ಪ್ಲಸ್ 4 3 2s 6 6 2s 12q. ಓಕೆನಾ. ಇಲ್ಲಿ ಕೂಡ ಅಷ್ಟೇ ನಾವೇನು ತೆಗಿಬೋದು ಕಾಮನ್ನು ನೋಡ್ತಾ ಹೋಗೋಣ. 3ನೇ ಕಾಮನ್ ತೆಗಿಯೋಣ. 3q ಸ್ಕ್ವೇರ್ ಪ್ಲಸ್ 12q ಪ್ಲಸ್ 4 3m ಪ್ಲಸ್ 4, that is m is equal to 3q square plus 4q, where m is any positive integer. ಅರ್ಥವಾಯ್ತಾ ಮಕ್ಕಳ? ಇದು ಸ್ಕ್ವೇರಿಂಗ್. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಇದೆ, ದಟ್ ಒನ್ ಈಸ್ ಕ್ಯೂಬಿಂಗ್. ಓಕೆನಾ. ಇದೇ ಸೇಮ್ ಪ್ರೊಸೀಜರ್ನೇ ನೀವು ಅಪ್ಲೈ ಮಾಡಿ, ಬಟ್ ಇಲ್ಲಿ ಸ್ಕ್ವೇರ್ ಮಾಡೋ ಜಾಗದಲ್ಲಿ ಏನು ಮಾಡ್ತಾ ಹೋಗ್ತೀರಾ, ನೀವು ಕ್ಯೂಬ್ ಮಾಡ್ತಾ ಹೋಗ್ತೀರಾ. ಓಕೆನಾ. ಆ ಕ್ಯೂಬ್ ಮಾಡ್ತಾ ಹೋದಂಗೆ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಇದನ್ನು ನೀವು ನಿಮ್ಮ ಓನ್ ಆಗಿ ನೀವು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು 1.2 ಎಕ್ಸಸೈಸ್ನ ನಾನು ನಿಮಗೆ ಹೇಗೆ ಅಂತ ಹೇಳ್ಕೊಡ್ತೀನಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.